ಒಂದು ಮರದ ಮೇಲೆ ತುಂಬಾ ಭಯಂಕರವಾದ ಒಂದು ಪಕ್ಷಿ ಗೋಲ್ಡಿ ಹದ್ದು ಅದರ ಹೆಂಡತಿಯಾದ ಮಿಂಕಿ ಗಿಡುಗ ಜೊತೆ ಕೂತ್ಕೊಂಡಿರುತ್ತೆ. ಮಿಂಕಿ ಯಾವಾಗ್ಲೂ ಜಂತುಗಳು ಮತ್ತು ಪಕ್ಷಿಗಳಿಗೆ ಸಹಾಯ ಮಾಡ್ತಾ ಇರುತ್ತೆ. ಈ ವಿಷಯ ಗೋಲ್ಡಿಗೆ ಸ್ವಲ್ಪ ಕೂಡ ಇಷ್ಟನೇ ಆಗ್ತಿರ್ಲಿಲ್ಲ. ನೀನೊಂದು ಹದ್ದಾಗಿ ಬೇರೆಯವರಿಗೆಲ್ಲ ಸಹಾಯ ಮಾಡ್ತೀಯ, ನಿನ್ನ ಟೈಮನ್ನು ವೇಸ್ಟ್ ಮಾಡ್ತಿದ್ಯಾ ನೀನು. ಇಲ್ಲ ಇಲ್ಲ, ಈ ಕಾಡಲ್ಲಿ ಯಾವಾಗ್ಲೂ ಒಬ್ರಿಗೊಬ್ರು ಸಹಾಯ ಮಾಡ್ಕೋತಾರೆ. ನೀವೊಬ್ಬರು ಮಾತ್ರನೇ ಯಾರಿಗೂ ಸಹಾಯ ಮಾಡಕ್ ತಯಾರಾಗಿಲ್ಲ. ಒಂದಿನ ರಾತ್ರಿ ಮಿಂಕಿ ನಿದ್ದೆಯಿಂದ ಎದ್ದು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಆಗ ಗೋಲ್ಡಿ ಕೂಡ ಎತ್ತೊಳ್ತಾನೆ ಮತ್ತೆ ಹಿಂದ್ಗಡೆನೆ ಅವನು ಹೋಗ್ತಾನೆ. ಮಿಂಕಿ ಹೋಗಿ ಒಂದು ಬೆಟ್ಟದ ಮೇಲೆ ನಿಲ್ಲುತ್ತೆ. ಗುಲ್ನಾರ್ ದೇವತೆ, ನಾನು ಬಂದ್ಬಿಟ್ಟೆ. ಆಗ ಅಲ್ಲಿ ಒಂದು ದೇವತೆ ಪ್ರತ್ಯಕ್ಷ ಆಗ್ತಾಳೆ. ಮಿಂಕಿ ಪಕ್ಷಿ, ನೀನು ಜಂತುಗಳಿಗೆ ಎಷ್ಟು ಚೆನ್ನಾಗಿ ಸಹಾಯ ಮಾಡ್ತೀಯ ಅಲ್ವಾ? ಅದಕ್ಕೆ ಸಂತೋಷದಿಂದ ನಿನ್ಗೆ ಒಂದು ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹಂಗಂತ ಹೇಳಿ ದೇವತೆ ಮ್ಯಾಜಿಕ್ ಮಾಡ್ತಾಳೆ. ತಕ್ಷಣ ಅವಳ ಕೈಯಲ್ಲಿ ಒಂದು ತಟ್ಟೆ ಬರುತ್ತೆ. ಇದೊಂದು ಮಾಯಾ ತಟ್ಟೆ. ನೀನೇನಾದ್ರೂ ತಿನ್ಬೇಕು ಅಂತ ಅನ್ಕೊಂಡಾಗ ಅದು ಈ ತಟ್ಟೆಯಲ್ಲಿ ಪ್ರತ್ಯಕ್ಷ ಆಗತ್ತೆ. ನಿಂಗೆ ತುಂಬಾ ತುಂಬಾ ಧನ್ಯವಾದ ದೇವತೆ. ಅದನ್ ಕೇಳಿಸ್ಕೊಂಡು ದೇವತೆ ಮಾಯ ಆಗ್ತಾಳೆ. ಈ ತಟ್ಟೆಯನ್ನು ಇಲ್ಲೇ ಬಚ್ಚಿಡ್ತೀನಿ. ಬೇಕಾದಾಗ ನಾನು ಈ ತಟ್ಟೆಯನ್ನು ಉಪಯೋಗಿಸ್ಕೋತೀನಿ. ಹಂಗಂತ ಹೇಳಿ ಮಿಂಕಿ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತಾಳೆ. ಇನ್ನು ಮಜಾ ಇದೆ. ಗೋಲ್ಡಿ ಹದ್ದು ಹೋಗಿ ಆ ತಟ್ಟೆ ಮುಂದೆ ನಿಂತ್ಕೊಂಡು ಹೀಗಂತ ಹೇಳ್ತಾನೆ. ಮಾಂತ್ರಿಕ ಬಟ್ಟಲೆ, ನನಗೊಂದು ಸೇಬ್ ಕೊಡು. ಅದನ್ ತಿಂದ ಕೂಡ್ಲೆ ವಾಯ್ಸ್ ಹೋಗ್ಬೇಕು. ತಕ್ಷಣ ಆ ತಟ್ಟೆಯಲ್ಲಿ ಒಂದು ಆಪಲ್ ಬರುತ್ತೆ. ಆ ಆಪಲ್ ಅನ್ನು ಎತ್ಕೊಂಡು ಆ ಗೋಲ್ಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಮೀನು ಪಕ್ಷ ಗೂಡಿರುವ ಮರದ ಮೇಲೆ ಕುತ್ಕೊಂಡು ಅವನು ನೋಡ್ತಾ ಇರ್ತಾನೆ. ಚೀನು ಮಗಳೇ, ನಾನು ಸ್ವಲ್ಪ ಬುಲ್ಬುಲ್ ಅತ್ತೆ ಮನೆಗೆ ಹೋಗಿ ಬರ್ತೀನಿ. ಅಲ್ಲಿ ಪಾಪ ಅವ್ರ ಮನೆ ಹಾಳಾಗಿದೆ. ಹೋಗಿ ಮನೆ ಕಟ್ಟೋದಕ್ಕೆ ನಾನ್ಗಳಿಗೆ ಸಹಾಯ ಮಾಡ್ಬೇಕು. ಖಂಡಿತ ಹೋಗ್ಬನ್ನಿ ಅಮ್ಮ, ನಾನಿಲ್ಲಿ ಒಬ್ಳೇ ಇರ್ತೀನಿ. ಹಂಗಂತ ಹೇಳಿ ಅವ್ರಮ್ಮ ಅಲ್ಲಿಂದ ಹೋಗ್ಬಿಡ್ತಾರೆ. ಗೋಲ್ಡಿ ಹದ್ದು ಅದರ ಗೂಡಿನಲ್ಲಿ ಆ ಆಪಲ್ ಅನ್ನ ಎತ್ಕೊಂಡೋಗಿ ಹಾಕ್ಬಿಡುತ್ತೆ. ಈ ಆಪಲ್ ಎಲ್ಲಿಂದ ಬಂತು? ಇದು ನನ್ನ ಫೇವ್ರೆಟ್ ಫ್ರೂಟ್. ಅವಳು ಆ ಕಡೆ ಈ ಕಡೆ ತಿರುಗಿ ನೋಡ್ತಾಳೆ. ಅಲ್ಲಿ ಯಾರೂ ಇರೋದಿಲ್ಲ. ಸರಿ ಆಯ್ತು, ಹೆಂಗೋ ಇದು ನನ್ನ ಗೂಡಲ್ಲಿ ಬಂದ್ ಬಿದ್ದಿದೆ ಅಲ್ವಾ, ಅದಕ್ಕೆ ಇದು ನನ್ನ ಹಣ್ಣು. ಚೀನು ಆ ಆಪಲ್ ನ ತುಂಬಾ ಎಂಜಾಯ್ ಮಾಡಿ ತಿನ್ನಕ್ ಶುರು ಮಾಡುತ್ತೆ. ಸ್ವಲ್ಪ ತಲ್ಲೇ ನಂಗೆ ಯಾಕೆ ಇಷ್ಟು ನೋವಾಗ್ತಿದೆ? ನನ್ನ ಹೊಟ್ಟೆಯಲ್ಲಿ ಅಯ್ಯೋ ನೋವು. ಅವಳಿಗೆ ನೋವು ಜಾಸ್ತಿ ಆಗತ್ತೆ. ಸಡನ್ ಆಗಿ ವಾಯ್ಸ್ ಬರ್ದೆ ಹೋಗ್ಬಿಡುತ್ತೆ. ಅಷ್ಟರಲ್ಲೇ ಅಲ್ಲಿಗೆ ಅವ್ರ ಅಮ್ಮ ಬರ್ತಾಳೆ. ನನ್ನ ಪ್ರೀತಿಯ ಮಗಳೇ, ನಿಂಗೋಸ್ಕರ ಆಹಾರ ತರಕ್ ಹೋಗ್ತಿದ್ದೀನಿ, ಸರಿನಾ? ಚಿನ್ನು ಏನೋ ಹೇಳ್ಬೇಕಂತ ಅನ್ಕೋತಾಳೆ, ಆದ್ರೆ ಅವಳ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಆಗ ಅವಳು ಅರ್ಥ ಮಾಡ್ಕೋತಾಳೆ ಅವಳಿಗೇನೋ ಕಷ್ಟ ಆಗಿದೆ ಅಂತ. ಮತ್ತೆ ಆ ಹೂಗಳ ತೋಟಕ್ಕೆ ಗೋಲ್ಡಿ ಹೋಗ್ತಾನೆ. ನನಗೀಗ ಮಾಂಸ ತಂದ್ಕೊಡು. ಅದನ್ ತಿಂದ್ರೆ ಕಣ್ಣು ಹೊರಟೋಗ್ಬೇಕು ಅವ್ರದ್ದು. ಅವನಂಗ ಅಂದಿದ ತಕ್ಷಣ ಆ ತಟ್ಟೆಯಲ್ಲಿ ಒಂದು ಮಾಂಸದ ತುಂಡು ಬರುತ್ತೆ. ಮತ್ತೆ ಅವನದನ್ನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅವನ್ ನೋಡ್ತಾನೆ ನರಿಯ ಮಗು ಗುಹೆಯಲ್ಲಿ ಒಬ್ನೇ ಕೂತಿರ್ತಾನೆ. ಆಮೇಲೆ ಅವನ್ ಮುಂದೆ ಮಾಂಸದ ತುಂಡನ್ನು ಹಾಕ್ಬಿಟ್ಟು ಹೋಗ್ತಾನೆ. ಅರೆ ವಾ, ಮಾಂಸದ ತುಂಡು. ನನಗ್ ತುಂಬಾ ಹೊಟ್ಟೆ ಹಸಿತಿತ್ತು. ಹಂಗಂತ ಅವನು ಆ ಮಾಂಸದ ತುಂಡನ್ನು ಬೇಗ ಬೇಗ ತಿನ್ಬಿಡ್ತಾನೆ. ಮತ್ತೆ ಅವನ್ಗೆ ನೋಡಕ್ಕೆ ಕಣ್ಣೇ ಕಾಣಿಸೋದಿಲ್ಲ. ಅರೆ, ಇದು ಕತ್ಲೆ ಯಾಗಾಯ್ತು? ನನಗೆ ಯಾಕೆ ಏನು ಕಾಣ್ತಾ ಇಲ್ಲ? ನೋಡ್ತಿದ್ರ ಕಾಡಲ್ಲಿರುವ ಎಲ್ಲಾ ಜಂತುಗಳ ಮಕ್ಕಳಿಗೆ ಸ್ವಲ್ಪ ಜನಕ್ಕೆ ಮಾತಾಡಕ್ಕಾಗಲ್ಲ, ಸ್ವಲ್ಪ ಜನಕ್ಕೆ ಕಣ್ ಕಾಣಿಸೋದಿಲ್ಲ ಅಂತ ಒಬ್ಬೊಬ್ಬರಿಗೆ ಈ ತರ ಆಗ್ತಿತ್ತು. ಕಾಡಲ್ಲಿರುವ ಎಲ್ಲ ಜಂತುಗಳು ತುಂಬಾನೇ ಬೇಜಾರಾಗ್ತಾರೆ. ಮತ್ತೆ ಒಂದು ಸಭೆಯನ್ನು ಕರೀತಾರೆ. ತುಂಬಾ ಸಮಸ್ಯೆ ಆಗೋಗಿದೆ. ನಮ್ಮೆಲ್ಲರ ಮಕ್ಕಳು ಸಮಸ್ಯೆಯಲ್ಲಿದ್ದಾರೆ. ಮತ್ತೆ ನಮಗೇನು ಮಾಡಕ್ಕಾಗ್ತಿಲ್ಲ. ಇದಕ್ಕೆಲ್ಲ ಕಾರಣ ನೀವೇನೇ. ಎಲ್ರಿಗೆ ಹೆಲ್ಪ್ ಮಾಡಿ ನಿಮ್ಮ ಮಕ್ಕಳ ಮೇಲೆ ಕಣ್ಣಿಡ್ಲಿಲ್ಲ ನೀವು ಅವ್ರ ಮೇಲೆ ಕಣ್ಣಿಟ್ಟಿದ್ರೆ ಈಗ ಆಗ್ತಾನೆ ಇರ್ಲಿಲ್ಲ. ಗೋಲ್ಡಿ ಸರಿಯಾಗಿ ಹೇಳ್ತಿದ್ದಾನೆ. ನಾನು ಬುಲ್ಬುಲ್ಗೆ ಸಹಾಯ ಮಾಡ್ದಾಗ ಹೋದಾಗ ನನ್ನ ಮಗಳು ನನ್ನ ಮನೆಯಲ್ಲಿ ಒಬ್ಳೇ ಇದ್ಲು. ನನ್ನ ಮಗುಗೆ ಕಣ್ ಕಾಣಿಸದೆ ಹೋಗೋ ದಿನ ಕೂಡ ನಾನು ಕರಡಿ ಮನೆ ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡೋಣ ಅಂತ ಹೋಗಿದ್ದೆ. ಇವತ್ತಿಂದ ಯಾರು ಯಾರಿಗೂ ಸಹಾಯ ಮಾಡಲ್ಲ. ಅವರವರ ಕುಟುಂಬನ ನೋಡ್ಕೊಳ್ತಾರೆ.
ಇದನ್ನ ನೋಡಿ ಗೋಲ್ಡಿ ತುಂಬಾನೇ ಮನಸ್ಸಲ್ಲಿ ಸಂತೋಷ ಪಡ್ತಾನೆ. ಆದ್ರೆ ಪಾಪ ಗಿಡುಗ ಬೇಜಾರಾಗತ್ತೆ. ಹೂಗಳ ತೋಟಕ್ಕೋಗಿ ದೇವತೆ ಕೊಟ್ಟಿರುವ ತಟ್ಟೆಯನ್ನ ಹುಡುಕತ್ತೆ. ಇಲ್ಲಿ ದೇವತೆ ಕೊಟ್ಟಿರುವ ಮಾಯ ತಟ್ಟೆ ಕೂಡ ಕಾಣಿಸ್ತಿಲ್ಲ. ಆಶ್ಚರ್ಯವಾಗಿ ಕಾಡಲ್ಲಿರುವ ಎಲ್ಲಾ ಜಂತುಗಳು ಜಗಳ ಮಾಡ್ತಿದ್ದಾವೆ. ಈಗ ನಾನು ನನ್ನ ಸೌಮ್ಯ ದೇವತೆಯನ್ನು ಕರೀಲೇಬೇಕು. ಹಂಗಂತ ಅವಳು ದೇವತೆಯನ್ನು ಕರೀತಾಳೆ. ಸೌಮ್ಯ ದೇವತೆ, ನನಗೆ ನಿನ್ನ ಸಹಾಯ ಬೇಕು. ಸೌಮ್ಯ ದೇವತೆ, ನನಗೆ ನಿನ್ನ ಸಹಾಯ ಬೇಕು. ಈ ರೀತಿ ಅವಳು ಗಂಟ್ಲುಗಟ್ಲೆ ಹೇಳ್ತಿರ್ತಾಳೆ. ಕೊನೆಗೆ ದೇವತೆ ಅಲ್ಲಿಗೆ ಬಂದ್ಬಿಡ್ತಾಳೆ. ಅಯ್ಯೋ ಮಿಂಕಿ, ಯಾಕಿಷ್ಟು ಬೇಜಾರಾಗಿದ್ಯಾ? ನಮ್ಮ ಕಾಡಲ್ಲಿರುವ ಎಲ್ಲಾ ಮಕ್ಕಳಿಗೂ ಒಂದೊಂದ್ ಮಕ್ಕಳಿಗೆ ಕಣ್ ಕಾಣಿಸ್ತಿಲ್ಲ, ಸ್ವಲ್ಪ ಮಕ್ಕಳಿಗೆ ಮಾತಾಡಕ್ಕಾಗ್ತಿಲ್ಲ. ಏನೋ ತಪ್ಪು ನಡೆದಿದೆ. ನಾನ್ ನಿನಗೆ ಕೊಟ್ಟ ಮಾಯ ತಟ್ಟೆಯನ್ನು ನೀನು ಯಾಕೆ ಉಪಯೋಗಿಸ್ತಾ ಇಲ್ಲ? ಅದನ್ನ ಯಾರ ಕಣಗೂ ಕಾಣದೇ ಇರ್ಬೇಕಂತ ಇಲ್ಲೇ ಬಚ್ಚಿಟ್ಟಿದ್ದೆ. ನೋಡಿದ್ರೆ ಈಗ ಅದು ಕಾಣಿಸ್ತಿಲ್ಲ. ಅದನ್ನ ಕಳ್ತನ ಮಾಡಿರೋರು ಮತ್ತೆ ಜಂತುಗಳಿಗೆ ಸಮಸ್ಯೆ ಕೊಡ್ತಿರೋರು ಎಲ್ಲಾನು ಒಬ್ರೇ ಅಂತ ನಂಗನ್ಸತ್ತೆ. ಆ ಮಾಯಾ ತಟ್ಟೆ ಮತ್ತೆ ಅದನ್ನ ಕಳ್ತನ ಮಾಡಿರೋರು ಇಬ್ರು ಇಲ್ಲಿಗೆ ಬರ್ಲಿ ಹಂಗಂತ ಹೇಳಿ ದೇವತೆ ಮಾಯೆ ಮಾಡಿದ ತಕ್ಷಣ ಅಲ್ಲಿಗೆ ಗೋಲ್ಡಿ ಮತ್ತೆ ಮಾಯಾ ತಟ್ಟೆ ಬರುತ್ತೆ. ಅರೆ, ನಾನು ಇಲ್ಲೇಗ್ ಬಂದೆ? ಗೋಲ್ಡಿ, ನೀನಾ ಇದೆಲ್ಲ ಮಾಡ್ತಿರೋದು? ನೀನಾ? ನಾನು ಹೇಳೋದ್ರಲ್ಲಿದ್ದೆ. ಗೋಲ್ಡಿ ಹದ್ದು, ನೀನು ಮಾಡಿದ್ದು ತಪ್ಪು ಅಂತ ನೀನು ಎಲ್ಲರ ಮುಂದೆ ಒಪ್ಕೋಬೇಕು. ಮತ್ತೆ ಮಕ್ಕಳನ್ನೆಲ್ಲಾನು ನೀನ್ ಸರಿ ಮಾಡ್ಬೇಕು. ಅದಕ್ಕೆ ನಿಂಗೆ ಸಾಯಂಕಾಲದವರೆಗೂ ಸಮಯ ನಾನು ಕೊಡ್ತೀನಿ. ಇಲ್ಲ ಅಂದ್ರೆ ನಾನ್ ನಿನ್ನ ಚಿಟ್ಟೆಯಾಗಿ ಬದಲಾಯಿಸ್ಬಿಡ್ತೀನಿ. ಅರೆ ಇಲ್ಲ, ನಾನು ಎಲ್ರನ್ನ ಸರಿ ಮಾಡ್ತೀನಿ. ಮತ್ತೆ ಎಲ್ರಿಗೂ ನಿಜಾನು ಹೇಳ್ತೀನಿ. ಮಾಂತ್ರಿಕ ತಟ್ಟೆ, ನನಗೆ ಎಲ್ರನ್ನ ಸರಿ ಮಾಡೋ ಹಾಗೆ ಫಲಾನ ಕೊಡು ಈಗ. ತಕ್ಷಣ ಆ ತಟ್ಟೆಯಲ್ಲಿ ತುಂಬಾ ಹಣ್ಣುಗಳು ಪ್ರತ್ಯಕ್ಷ ಆಗ್ತವೆ. ತಕ್ಷಣ ಗೋಲ್ಡಿ ಒಂದೊಂದು ಹಣ್ಣಾಗಿ ಎತ್ಕೊಂಡೋಗಿ ಆ ಮಕ್ಕಳಿಗೆ ಕೊಟ್ಬಿಡುತ್ತೆ. ಆ ಮಕ್ಕಳು ಆ ಹಣ್ಣನ್ನು ತಿಂತವೆ. ಅಮ್ಮ, ನಾನೀಗ ಮಾತಾಡಬಲ್ಲೆ. ಅಮ್ಮ, ನನಗೆಲ್ಲ ಕಾಣ್ತಿದೆ ಈಗ. ಮಕ್ಕಳೆಲ್ಲರೂ ಈಗ ಆರೋಗ್ಯವಂತರಾಗಿ ಬದಲಾಗ್ತಾರೆ. ಆಮೇಲೆ ಎಲ್ಲರೂ ಸಂತೋಷವಾಗಿ ಗೋಲ್ಡಿ ಮನೆಗೆ ಹೋಗ್ತಾರೆ. ಗೋಲ್ಡಿ, ನಿನಗೆ ಧನ್ಯವಾದಗಳು. ತುಂಬಾ ಸಹಾಯ ಮಾಡಿದ್ಯಾ ನೀನು. ಧನ್ಯವಾದಗಳೆಲ್ರಿಗೆ. ಮತ್ತೆ ಇವರ ಅನ್ನೋ ಹೀಗ್ ತಂದದ್ ಯಾರು? ಅದನ್ ಕೇಳಿಸ್ಕೊಂಡು ಗೋಲ್ಡಿಗೆ ಬೇಜಾರಾಗತ್ತೆ. ಆದ್ರೆ ಹೆಂಗಿದ್ರು ನಿಜ ಹೇಳಲೇಬೇಕು ಅಂತ ಅದಕ್ಕೆ ಅರ್ಥ ಆಗತ್ತೆ. ಅದು ಹೇಳಕ್ಕೆ ನಂಗೆ ತುಂಬಾ ಭಯ ಆಗ್ತಿದೆ. ಆದ್ರೆ ಅದು ನಾನೇನೆ. ಏನು? ನೀನು ಹೀಗೆ ಮಾಡ್ದೆ ಗೋಲ್ಡಿ? ನನಗೆ ಬೇಕಿತ್ತು ನೀವೆಲ್ಲ ಸಹಾಯ ಮಾಡೋದನ್ನ ಬಿಟ್ಟು ನನ್ನ ಹಾಗೇನೆ ಆರಾಮಾಗಿರ್ಬೇಕು ಅಂತ ನಾನು ಹೀಗ್ ಮಾಡಿದ್ದು. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಎಲ್ಲ ಜಂತುಗಳಿಗೆ ಮುಖದ ಮೇಲೆ ತುಂಬಾ ಕೋಪ ಬಂದ್ಬಿಡುತ್ತೆ. ಗೋಲ್ಡಿ ಅಣ್ಣ, ನೀನು ನಮ್ಮ ಜೊತೆ ತುಂಬಾನೇ ಅನ್ಯಾಯ ಮಾಡಿದ್ಯಾ. ನೀನು ನಮಗೋಸ್ಕರ ಎಷ್ಟು ಒಳ್ಳೇದ್ ಮಾಡಿದ್ಯಾ. ನಿನಗೆ ಅದಕ್ಕೆ ತಕ್ಕ ಫಲಿತ ಸಿಗ್ಬೇಕಲ್ವಾ? ಇಲ್ಲಪ್ಪ. ಹಂಗಂತ ಹೇಳಿ ಅವ್ರು ಎಲ್ಲರೂ ಕೋಪದಿಂದ ಹೋಗಿ ಅವನ್ನ ಚೆನ್ನಾಗಿ ಓಡಿತಾರೆ. ಅಯ್ಯೋ, ಬಿಡ್ಬಿಟ್ರಪ್ಪ. ಅಯ್ಯೋ. ಪಕ್ಕದಲ್ಲಿ ನಿಂತ್ಕೊಂಡಿರುವ ಅವರಿಬ್ಬರು ಅವನು ಕಿರ್ಚ್ತಾ ಇರೋದನ್ನ ಕೇಳಿಸ್ಕೊಂಡು ನಗ್ತಾ ಇರ್ತಾರೆ. ಸ್ನೇಹಿತರೆ, ಎಷ್ಟು ಕೆಟ್ಟದು ಮಾಡ್ಬೇಕಂತ ಅನ್ಕೊಂಡ್ರು ಒಳ್ಳೆತನನ ಮಾತ್ರ ನಾಶ ಮಾಡಕ್ಕಾಗಲ್ಲ.